ಚಿಕ್ಕಮಗಳೂರಿನಲ್ಲಿ ಗಂಡನಿಂದ ಹೆಂಡತಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ಚಾಕುವಿನಿಂದ ಇರಿದು ಹೆಂಡತಿಯನ್ನ ಹತ್ಯೆ ಮಾಡಿದಾನೆ ಗಂಡ. 26 ವರ್ಷದ ಹೆಂಡತಿ ಕೀರ್ತಿಯನ್ನ ಕೊಂದು ಗಂಡ ಈಗ ಎಸ್ಕೇಪ್ ಆಗಿದ್ದಾನೆ. ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದರೆ ಮದುವೆ ಆದ ಬಳಿಕ ಒಂದಷ್ಟು ಮನಸ್ತಾಪಗಳು ಉಂಟಾಗಿದೆ. ಹಾಗಾಗಿ ಹೆಂಡತಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪತಿರಾಯ. ಚಾಕುವಿನಿಂದ ಇರಿದು ಹೆಂಡತಿಯನ್ನ ಹತ್ಯೆ ಮಾಡಿದ್ದಾನೆ. ಚಿಕ್ಕಮಗಳೂರಲ್ಲಿ ಗಂಡನಿಂದ ಈ ಕೃತ್ಯ ಎಸಗಲಾಗಿದೆ. ಚಾಕುವಿನಿಂದ 10 ಬಾರಿ ಇರಿದು ಹತ್ಯೆ ಮಾಡಿರುವಂತಹ ಗಂಡ. ಚಿಕ್ಕಮಗಳೂರು ತಾಲೂಕಿನ ಕೈಮರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕೀರ್ತಿ ಹತ್ಯೆ ಮಾಡಿದ ಗಂಡ ಅವಿನಾಶ್ ಈಗ ಎಸ್ಕೇಪ್ ಆಗಿದ್ದಾನೆ, ತಪ್ಪಿಸ್ಕೊಂಡು ಹೋಗಿದ್ದಾನೆ, ತಲೆಮರೆಸ್ಕೊಂಡು ಹೋಗಿದ್ದಾನೆ. ಹಾಗಿದ್ರೆ ಪತ್ನಿ ಕೀರ್ತಿಯನ್ನ ಯಾಕಾಗಿ ಈತ ಬರ್ಬರವಾಗಿ ಹತ್ಯೆ ಮಾಡ್ದ ಅಂತ ಕಾರಣನಾದ್ರೂ ಏನಿತ್ತು? 10 ಬಾರಿ ಪ್ರೀತಿಸಿದ ಹುಡುಗಿಯನ್ನೇ ಬರ್ಬರವಾಗಿ ಚುಚ್ಚಿ ಕೊಲೆಗೈದಿದ್ದಾನೆ ಅಂತ ಹೇಳಿದ್ರೆ ಅಂತಹ ರೀಸನ್ ಆದ್ರೂ ಏನಾಗಿತ್ತು? ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿಗಳಿವರು. 4 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಅವಿನಾಶ್ ಹಾಗೆ ಕೀರ್ತಿ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಶವವನ್ನ ರವಾನೆ ಮಾಡಲಾಗಿದೆ. ಮನಸೋ ಇಚ್ಛೆ 10 ಬಾರಿ ಚಾಕುವಿನಲ್ಲಿ ಚುಚ್ಚಿ ಕೊಲೆ ಮಾಡಲಾಗಿದೆ. ಗಂಡ ಹೆಂಡತಿ ಜಗಳದ ಹಿನ್ನೆಲೆ ಚುಚ್ಚಿ ಕೊಲೆಗೈದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಪತ್ನಿಯನ್ನ ಕೊಲೆಗೈದ ಬಳಿಕ ಪತಿ ಅವಿನಾಶ್ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾದಂತಹ ಅವಿನಾಶ್ಗಾಗಿ ಈಗ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. 4 ವರ್ಷದ ಹಿಂದೆ ಇವರಿಬ್ರು ಪ್ರೀತಿಸಿ ಮದುವೆ ಆಗಿದ್ರು. ಅದಾದ ಮೇಲೆ ಚೆನ್ನಾಗೂ ಕೂಡ ಸಂಸಾರ ಮಾಡ್ತಾ ಇದ್ರು. ಅದ್ಯಾವ ವಿಚಾರಕ್ಕೆ ಇವರಿಬ್ರು ಮಧ್ಯದಲ್ಲಿ ಗಲಾಟೆ ನಡೀತೋ ಅಥವಾ ಆ ಗಲಾಟೆ ತಾರಕಕ್ಕೇರಿ ಈ ರೀತಿಯಾಗಿ ಕಟ್ಕೊಂಡಿದ್ದಂತಹ ಪತ್ನಿಯನ್ನೇ 10 ಬಾರಿ ಚಾಕುವಿನಿಂದ ಇರಿದಿದ್ದಾನೆ ಅಂತ ಹೇಳಿದ್ರೆ ಆ ರೀತಿಯಾದಂತಹ ಕಾರಣನಾದ್ರೂ ಏನಿತ್ತು? ಸದ್ಯಕ್ಕಂತೂ ಈಗ ಅವಿನಾಶ್ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ತಲೆಮರೆಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಬಟ್ ಈಗ ಪೊಲೀಸರು ಆತನಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೀರ್ತಿ ಮನೆಯ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದ್ರೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ. ಬಟ್ ಈಗ ಗಂಡನ ಮನೆಯಲ್ಲೇ ಆಕೆ ಬರ್ಬರವಾಗಿ ಹತ್ಯೆ ಆಗ್ತಾಳೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ತಡ್ಕೊಳಕ್ಕಾಗತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಪ್ರೀತಿಸಿ ಮದುವೆ ಆಗಿದ್ದಂತಹ ಪತ್ನಿಯನ್ನೇ ಈತ 10 ಬಾರಿ ಚುಚ್ಚಿ ಕೊಲೆಗೈದಿದ್ದಾನೆ ಅಂತ ಹೇಳಿದ್ರೆ ಅಂತಹ ರೀಸನ್ ಏನಿತ್ತು ಅಂತ? ಚೈತ್ರ, ಏನು ಪ್ರೀತಿಸಿ ಮದುವೆ ಆದಂತಹ ಹೆಂಡತಿಯನ್ನ ಏನು ಚುಚ್ಚಿ ಬರ್ಬರವಾಗಿ 10ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಸುಮಾರು 26 ವಯಸ್ಸಿನ ಕೀರ್ತಿ ಅಂತಕ್ಕಂಥ ಮಹಿಳೆಯನ್ನ ಆಕೆಯ ಗಂಡ ಅವಿನಾಶ್ ಅಂತಕ್ಕಂಥವನು ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಕಳೆದ 3.5-4 ವರ್ಷಗಳ ಹಿಂದೆ ಪ್ರೀತಿಸಿ ಮನೆಯ ಕೀರ್ತಿಯವರ ಮನೆಯವರ ವಿರೋಧದ ನಡುವೆಯೂ ಕೂಡ ಏನು ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಆಕೆಯ ದೊಡ್ಡಮ್ಮನ ಮಗನ ಮದುವೆಗೆ ಹೋಗಿ ಬರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನ ವಿರೋಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತಕ್ಕಂಥ ಮಾಹಿತಿಯನ್ನ ಆಕೆಯ ಕುಟುಂಬಸ್ಥರು ನೀಡಿರ್ತಕ್ಕಂಥದ್ದು. ಇನ್ನು ಕೀರ್ತಿ ಆಕೆಯ ದೊಡ್ಡಮ್ಮನ ಮಗನ ಮದುವೆಗೆ ಹೋಗಿ ಬಂದಿರ್ತಾಳೆ. ಆ ಸಮಯದಲ್ಲಿ ಕೂಡ ನಾನು ನಿನ್ನನ್ನ ಕೊಲೆ ಮಾಡ್ತೀನಿ, ಸಾಯಿಸದೆ ಬಿಡೋದಿಲ್ಲ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನ ಅವಿನಾಶ್ ಪದೇ ಆಡ್ತಾ ಇದ್ದ ಅಂತಕ್ಕಂಥದ್ದನ್ನ ಕೂಡ ಆರೋಪಿಸ್ತಿರ್ತಕ್ಕಂಥದ್ದು. ಜೊತೆಗೆ ಏನು ಕಳೆದ 3 ವರ್ಷಗಳ ಹಿಂದೆ ಮದುವೆ ಆಗಿದ್ದಂತ ಈ ಒಂದು ಅವಿನಾಶ್ ಮತ್ತು ಕೀರ್ತಿ ಇಬ್ಬರಿಗೂ ಕೂಡ ಈಗಾಗಲೇ 2.5 ವರ್ಷದ ಒಂದು ಮಗು ಕೂಡ ಇರತಕ್ಕಂಥದ್ದು. ಜೊತೆಗೆ ಮತ್ತೊಂದು ಮಗುವನ್ನ ಈತನೇ ಬಲವಂತವಾಗಿ ಅಬಾರ್ಷನ್ ಮಾಡಿಸಿದ್ದ. ಆ ಮಗು ಆದ್ರೆ ಕೂಡ ಅದನ್ನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ, ಅದನ್ನ ನೋಡ್ಕೊಳ್ಳೋರು ಯಾರು ಅನ್ನೋ ಒಂದು ನೆಪವನ್ನ ಒಡ್ಡಿ ಆ ಮಗುವನ್ನು ಕೂಡ ಅಬಾರ್ಷನ್ ಮಾಡಿಸಿದ್ದ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತ ಅವಿನಾಶ್ ಏನಿದ್ದಾನೆ ಆಕೆ ತನ್ನ ದೊಡ್ಡಮ್ಮನ ಮಗನ ಮದುವೆಗೆ ಹೋಗಿ ಬಂದಿದ್ಲು ಅನ್ನೋ ಕಾರಣಕ್ಕೆ ಚುಚ್ಚಿ ಕೊಲೆ ಮಾಡಿದ್ಮೇಲೆ ಕೂಡ ತಾನು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ PI ಸಚಿನ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಆರೋಪಿ ಏನು ಪರಾರಿಯಾಗಿದ್ದಾನೆ ಆತನನ್ನ ಹಿಡಿಲಿಕ್ಕೆ ಪೊಲೀಸ್ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಮದುವೆಯಾಗಿ 3 ವರ್ಷ ಅಷ್ಟೇ ಕಳೆದಿರೋದ್ರಿಂದಾಗಿ ಈ ಒಂದು ಶವದ ಅಂತಿಮ ಪರೀಕ್ಷೆಯನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಇನ್ನು ಆರೋಪಿ